ನಮಸ್ಕಾರ. ತಾಂತ್ರಿಕ ಕನ್ನಡ ದೃಶ್ಯಾವಳಿ ಮಾಲಿಕೆಯ ಸಿಗ್ನಲ್ಸ್ ಸಿಸ್ಟಮ್ಸ್ ಮತ್ತು ಸಿಗ್ನಲ್ ಪ್ರಾಸೆಸಿಂಗ್ ಸರಣಿಗೆ ನಮಗೆ ಸ್ವಾಗತ. ಇಂದು ನಾವು ಪ್ರಾಪರ್ಟೀಸ್ ಆಫ್ LTI ಸಿಸ್ಟಮ್ಸ್ ಅಂದರೆ ಪ್ರಾಪರ್ಟೀಸ್ ಆಫ್ ಕನ್ವಲ್ಯೂಷನ್ ಸಿಸ್ಟಮ್ಗಳ ಬಗ್ಗೆ ನೋಡೋಣ. ಹಿಂದಿನ ತರಗತಿಯಲ್ಲಿ ನಾವು ಕೆಲವು ಪ್ರಾಪರ್ಟಿಗಳನ್ನು ನೋಡಿದ್ವಿ. ಇಂದು ಇನ್ನು ಕೆಲವು ಪ್ರಾಪರ್ಟಿಗಳನ್ನು ನೋಡೋಣ. ಇಂದು ನಾವು ನೋಡುವ ಪ್ರಾಪರ್ಟಿಗಳು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ, ಅಂದರೆ ಎರಡು ಸಿಸ್ಟಮ್ ಪ್ಯಾರಲಲ್ ಆಗಿ ಇದ್ದಾಗ ಹೇಗೆ, ಅಸೋಸಿಯೇಟಿವ್ ಪ್ರಾಪರ್ಟಿ ಎರಡು ಸಿಸ್ಟಮ್ ಸೀರೀಸ್ ಕನೆಕ್ಟ್ ಮಾಡಿದ್ರೆ ಹೇಗೆ, ಹಾಗೂ ಮೆಮರಿ ಸಿಸ್ಟಮ್ ಮೆಮರಿ ಇದ್ದರೆ ಅದಕ್ಕೆ ಕನ್ವಲ್ಯೂಷನ್ ಅಂದರೆ ಇಂಪಲ್ಸ್ ರೆಸ್ಪಾನ್ಸ್ ಹೇಗೆ ಇರುತ್ತೆ ಅನ್ನೋದು ಇಂದಿನ ನಮ್ಮ ವಿಷಯಗಳು. ಮೊದಲಿಗೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂದರೆ ಎರಡು ಸಿಸ್ಟಮ್ ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿದ್ರೆ ಏನಾಗುತ್ತೆ ಅಂದರೆ, ಇಲ್ಲಿ ಒಂದು ಸಿಸ್ಟಮ್ ಇದೆ H1 ಅಂತ ಅಂದ್ಕೊಳ್ಳೋಣ, ಇಂದು H2 ಅಂತ ಇದೆ. ಸೊ ಇವೆರಡನ್ನು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ರೆ ಇಲ್ಲಿ ಔಟ್ಪುಟ್, ಇವೆರಡನ್ನು ಸೇರಿಸಿದ ಔಟ್ಪುಟ್ ಹೇಗೆ ಬರುತ್ತೆ, ಇದು ನಮ್ಮದು ಡಿಸ್ಕಷನ್. ಈಚ್ ಒನ್ ಆಫ್ ದಮ್ ಹ್ಯಾವಿಂಗ್ H1 ಅಂಡ್ H2, ಇದು H1 ಅಂತ ಇದ್ದು ಇದು H2 ಅಂತ ಇದ್ದರೆ ನಮಗೆ ಕಂಬೈನ್ಡ್ ಇಂಪಲ್ಸ್ ರೆಸ್ಪಾನ್ಸ್ ಇವೆರಡು ಸೇರಿ H ಯಾವ ಥರ ಇರುತ್ತೆ ಅಂತಂದರೆ ಇದು H1 ಪ್ಲಸ್ H2 ಆಗಿ ಇರುತ್ತದೆ ಅಂತ. ಇದನ್ನು ನಾವು ನೋಡೋಣ. ಇಲ್ಲಿ ನಮಗೆ X ಇದೆ, ಎರಡು ಸಿಸ್ಟಮ್ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ದೀವಿ, H1 ಮತ್ತು H2. ನಮಗೆ ಗೊತ್ತಿರೋ ಹಾಗೆ ಹೀಗಿದ್ದಾಗ ಇಲ್ಲಿ ನಮಗೆ X ಆಫ್ n ಕನ್ವಾಲ್ವ್ಡ್ ವಿತ್ H1 ಆಫ್ n ಅಂತ ಬರುತ್ತೆ, ಹಾಗೂ ಇಲ್ಲಿ X ಆಫ್ n ಕನ್ವಾಲ್ವ್ಡ್ ವಿತ್ H2 ಆಫ್ n ಅಂತ ಬರುತ್ತೆ. ಸೊ y ಆಫ್ n ಏನಾಯಿತು, ಇದನ್ನು ನಾವು ಯಾವುದೋ ಒಂದು P1 P2 ಅಂತ ಹೇಳಿದ್ರೆ ನಮಗೆ y ಆಫ್ n P1 ಪ್ಲಸ್ P2 ಆಗಿರುತ್ತೆ. ಅಂದರೆ X ಆಫ್ n ಕನ್ವಾಲ್ವ್ಡ್ ವಿತ್ H1 ಆಫ್ n ಪ್ಲಸ್ X ಆಫ್ n ಕನ್ವಾಲ್ವ್ಡ್ ವಿತ್ H2 ಆಫ್ n. ಇಲ್ಲಿ X ಕಾಮನ್ ಇದನ್ನು ನಾವು X ಆಫ್ n ಕನ್ವಾಲ್ವ್ಡ್ ವಿತ್ H1 ಆಫ್ n ಪ್ಲಸ್ H2 ಆಫ್ n ಅಂತ ಬರೀಬಹುದು. ಅಂದರೆ ನಮಗೆ y ಆಫ್ n is X ಆಫ್ n ಕನ್ವಾಲ್ವ್ಡ್ ವಿತ್ H ಆಫ್ n ಅಂತ ಬರೀಬಹುದು. ವೇರ್ H ಆಫ್ n is H1 ಆಫ್ n ಪ್ಲಸ್ H2 ಆಫ್ n. ಅಂದರೆ ಹೀಗಿದ್ದಾಗ ನಮ್ದು ಇದನ್ನ ನಾವು ರಿಪ್ಲೇಸ್ ಮಾಡಿದರೆ ಈ ಪೂರ್ತಿ ಬಾಕ್ಸನ್ನು ಒಂದೇ ಯೂನಿಟ್ನಿಂದ ರಿಪ್ಲೇಸ್ ಮಾಡಿದರೆ ಇದನ್ನು ನಾವು H ಅಂತ ಕರಿತೀವಿ, H ಆಫ್ n ಅಂತ ಕರಿಬೋದು. ಆ H ಆಫ್ n H1 ಆಫ್ n ಪ್ಲಸ್ H2 ಆಫ್ n ಅಂತ ಇರುತ್ತೆ. ಇದು ಇನ್ನೂ ಜಾಸ್ತಿನೂ ಹೋಗ್ಬೋದು, ಇನ್ನೊಂದು H3 ಇರ್ಬೋದು, H4 ಇರ್ಬೋದು. ಓವರ್ ಆಲ್ ಬೇಕಾದರೆ ನಮಗೆ ಸಮೇಷನ್ ಆಫ್ HI ಆಫ್ n ಅಂತ ಹೇಳ್ಬೋದು. ಇದು ನಮ್ಮ ಸಿಸ್ಟಮ್ಗಳನ್ನು ಚಿಕ್ಕದಾಗಿ ನೋಡಿ ಅನಲೈಸ್ ಮಾಡೋಕ್ಕೆ ನಮಗೆ ಉಪಯೋಗವಾಗುತ್ತೆ. ಇದು ನಮ್ಮದು ಮೊದಲನೆಯ ಪ್ರಾಪರ್ಟಿ. ಎರಡನೆಯದು ಸೀರೀಸ್ ಆಗಿದೆ. ಹಿಂದೆ ಎರಡು ಪ್ಯಾರಲಲ್ ಆಗಿತ್ತು, ಈಗ ಸೀರೀಸ್, ಒಂದರ ಹಿಂದೆ ಒಂದು. ಇಲ್ಲಿ ಒಂದು ಸಿಸ್ಟಮ್ ಇದೆ, ಇಲ್ಲಿ ಒಂದು ಸಿಸ್ಟಮ್ ಇದೆ, ಸೀರೀಸ್ ಅಂತಂದು ಈ ಥರ. ಇದು ನಮ್ಮದು H1, ಇದು ನಮ್ಮದು H2, ನಮಗೆ Y ಇಲ್ಲಿ ಬರುತ್ತೆ. ಇದು H1 ಆಗಿದೆ, H2 ಆಗಿದೆ. ಸೊ H ಆಫ್ n ಎಲ್ಲವನ್ನು ಒಂದೇ ಯೂನಿಟ್ ಅಂತ ರಿಪ್ಲೇಸ್ ಮಾಡಿದ್ರೆ ಇದನ್ನು ನಾವು H ಅಂತಂದರೆ H1 ಕನ್ವಾಲ್ವ್ಡ್ ವಿತ್ H2 ಅಂತ ಬರುತ್ತೆ. ಇದನ್ನು ನೋಡೋಣ. ಇಲ್ಲಿ ನಾವು ಸ್ವಲ್ಪ ಸಿಂಪ್ಲಿಫೈಡ್ ಪ್ರೂಫ್ ತೋರಿಸ್ತಾ ಇದ್ದೀವಿ. ನಿಮ್ಮ ಟೆಕ್ಸ್ಟ್ ಬುಕ್ ಉದಾಹರಣೆಗೆ ಸೈಮನ್ ಹೈಕಿಂತರದ ಪುಸ್ತಕ ನೋಡಿ, ಅಲ್ಲಿ ಇನ್ನು ಮ್ಯಾಥಮೆಟಿಕಲ್ ಆಗಿ ಸ್ಟ್ರಾಂಗ್ ಆಗಿರೋ ಪ್ರೂಫ್ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಏನಿದೆ, ಇಲ್ಲಿ y ಆಫ್ n ಏನು ಬರುತ್ತೆ, ಇಲ್ಲಿ ಇದನ್ನು ನಾವು Z ಆಫ್ n ಅಂತ ಕರೆಯೋಣ ಇಲ್ಲಿ ಮಧ್ಯ. ಸೊ ನಮಗೆ y ಆಫ್ n ಇದು
h2 of n convolved with z of n. ಹಾಗೆಯೇ z of n is x of n convolved with h1 of n. ಸೊ ಹೀಗೆ ಬರೆಯೋಣ ನಾವು. ಔಟ್ಪುಟ್ ಏನು ಬಂತು? y of n ಇಲ್ಲಿ ತಿಳಿಸಂಗೆ h2 of n convolved with z of n ಅಥವಾ z of n convolved with h2 of n ಅಂತ ಬರೀಬಹುದು. ಇದನ್ನು ನಾವು ಈಕ್ವೇಷನ್ 1 ಅನ್ನು ನೋಡಬೇಕಾದ್ರೆ, ಬಟ್ z of n ಏನಿದೆ? z of n ನಮ್ಮ ಚಿತ್ರದ ಪ್ರಕಾರ ಇದು x of n convolved with h1 of n. ಇದನ್ನ ಈಕ್ವೇಷನ್ 2 ಅಂತ ನೋಡೋಣ. ಓಕೆ, ಪುಟ್ 2 in 1. ಯಾಕೆಂದ್ರೆ ನಮಗೆ y ಬೇಕು, z ಬೇಡ. ಅದನ್ನ z ತೆಗಿಬೇಕು ಅಂತಂದ್ರೆ ಆ z ವ್ಯಾಲ್ಯೂ ಇಲ್ಲಿದೆ, 2 ಅಲ್ಲಿದೆ, ಅದನ್ನ ಇಲ್ಲಿ ಹಾಕಬೇಕು. ಇಲ್ಲಿ ಹಾಕಿದ್ರೆ ಏನು ಬಂತು ನಮಗೆ? y of n is z of n is ಬರೆಯೋಣ x of n convolved with h1 of n entire thing convolved with h2 of n. ಇಲ್ಲಿ ನಾವು h2 of n convolved with z of n is same as z of n convolved with h2 of n ಅಂತ ಬಳಸ್ಕೊಂಡಿದ್ದೀವಿ. ಇದನ್ನ ಈಗಲೂ ಅದೇ ಪ್ರಾಪರ್ಟಿ ಬಳಸಿ ಇದನ್ನು ನಾವು ಹೀಗೆ ಬರಿಬಹುದು. x of n convolved with h1 of n convolution h2 of n ಅಂದರೆ ನಮಗೆ ಇದನ್ನ ಈಕ್ವಲ್ ಟು x of n convolved with h of n where h of n is h1 of n convolution with h2 of n. ಸೊ ಈ ಥರ ನಾವು ಸಿಸ್ಟಮ್ಗಳನ್ನ ಅನಲೈಸ್ ಮಾಡಬೇಕಾದ್ರೆ ಈ ಥರ ಸೀರೀಸ್ ಮತ್ತು ಪ್ಯಾರಲಲ್ ಆಗಿ ಸಿಸ್ಟಮ್ಗಳನ್ನು ಕನ್ಸಿಡರ್ ಮಾಡಿ ಅನಲೈಸ್ ಮಾಡ್ತೀವಿ. ಆವಾಗ ಈ ಪ್ರಾಪರ್ಟಿಗಳನ್ನು ಬಳಸ್ಕೋತೀವಿ. ಇಲ್ಲಿ ನಾವು ಎರಡೇ ಸಿಸ್ಟಮ್ ತೋರಿಸಿದ್ದೀವಿ, h1 h2. ಇನ್ನೂ ಒಂದಿದ್ರೆ h3 ಇದ್ರೆ h1 ಕನ್ವಾಲ್ವ್ ವಿತ್ h2 ಕನ್ವಾಲ್ವ್ ವಿತ್ h3 ಅಂತ ಆ ಥರ ಬರುತ್ತೆ. ಹಂಗೆ ಬರ್ಕೊಂಡು ಹೋಗ್ಬೋದು. ಸೊ ಇದರಲ್ಲಿ ಏನು ತೊಂದರೆ ಇಲ್ಲ. ಇನ್ನು ಮೂರನೆಯ ಪ್ರಾಪರ್ಟಿ ಮೆಮರಿ. ಸಿಸ್ಟಮ್ ವಿತ್ ಮೆಮರಿ, ಸಿಸ್ಟಮ್ ವಿತೌಟ್ ಮೆಮರಿ. ನಾವು ಹಿಂದೆ ಡಿಫೈನ್ ಮಾಡಿದ ಹಾಗೆ ಎ ಸಿಸ್ಟಮ್ ಈಸ್ ಮೆಮರಿಲೆಸ್, ಅದಕ್ಕೆ ಮೆಮರಿ ಇರೋದಿಲ್ಲ ಇಫ್ ದ ಔಟ್ಪುಟ್ ಅಟ್ ದಟ್ ಇನ್ಸ್ಟಂಟ್ ಆಫ್ ಟೈಮ್ ಡಿಪೆಂಡ್ಸ್ ಆನ್ ದ ಇನ್ಪುಟ್ ವ್ಯಾಲ್ಯೂಸ್ ಓನ್ಲಿ ಅಟ್ ದಟ್ ಇನ್ಸ್ಟಂಟ್ ಆಫ್ ಟೈಮ್. ಅಂದರೆ ಈಗ ಕೊಟ್ಟ ಇನ್ಪುಟ್ ದಿಂದ ಮಾತ್ರ ನಮಗೆ ಔಟ್ಪುಟ್ ಬರುತ್ತೆ. ಹಿಂದೆ ಯಾವಾಗಲೂ ಕೊಟ್ಟ ಇನ್ಪುಟ್ ಮೇಲೆ ಔಟ್ಪುಟ್ ಡಿಪೆಂಡ್ ಆಗೋದಿಲ್ಲ. ನಾವು ಉದಾಹರಣೆ ಕೊಟ್ಟಿದ್ವಿ, ರೆಸಿಸ್ಟರ್ ನೆಟ್ವರ್ಕ್ ಮೆಮರಿ ಲೆಸ್ ಅಂತಂದು. ಹಾಗೂ ರೆಸಿಸ್ಟರ್ ಕೆಪಾಸಿಟರ್ ಇದ್ದರೆ, ಆರ್ ಸಿ ಸರ್ಕ್ಯೂಟ್ ಅಥವಾ ಆರ್ ಎಲ್ ಸರ್ಕ್ಯೂಟ್ ಇದ್ದರೆ ಅದಕ್ಕೆ ಮೆಮರಿ ಇದೆ. ಯಾಕೆ ಅಂತಂದರೆ ಔಟ್ಪುಟ್ಟು ಹಿಂದೆ ಕೊಟ್ಟ ಇನ್ಪುಟ್ಗಳ ಮೇಲೂ ಡಿಪೆಂಡ್ ಆಗಿರುತ್ತೆ. ಸೊ ನಮ್ದು ಇದು input depends only on that instant of time, okay? And it does not depend upon the previous instant of time. ಅದು ಹೇಳಿ ಹಿಂದೆ ಕೊಟ್ಟಿದ್ದ ಇನ್ಪುಟ್ಗಳ ಮೇಲೆ ಇದು ಔಟ್ಪುಟ್ ಡಿಪೆಂಡ್ ಆಗಿರೋದಿಲ್ಲ. ಅದೇ ರೀತಿ LTI ಸಿಸ್ಟಮ್, linear time invariant system, is memoryless if its impulse response h of p ಅದು 0 ಇರಬೇಕು ಫಾರ್ p ನಾಟ್ ಈಕ್ವಲ್ ಟು 0. ಇದನ್ನ ನಾನು ನಾಟ್ ಈಕ್ವಲ್ ಟು 0 ಅನ್ನೋ ಲೆಕ್ಕದಲ್ಲಿ ನಾಟ್ ಈಕ್ವಲ್ ಟು ಅನ್ನೋ ಸಿಂಬಾಲ್ ಆಗಿ ಬಳಸ್ತಾ ಇದ್ದೀನಿ. ಪಿ 0 ಆಗಿರದಿದ್ದರೆ ಇದು 0 ಆಗಿರಬೇಕು. ಇಲ್ಲವಾದರೆ ಔಟ್ಪುಟ್ಟು ಹಿಂದಿನ ಇನ್ಪುಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅದಾಗಬಾರ್ದು ಅಂತಂದರೆ ಇಂಪಲ್ಸ್ ರೆಸ್ಪಾನ್ಸ್ ಶುಡ್ ಬಿ 0 ಫಾರ್ ಪಿ ನಾಟ್ ಈಕ್ವಲ್ ಟು 0, ಅಥವಾ h of p should be equal to k times delta p. k is the amplitude. ಅದು ಒಂದೇ ಇರಬೇಕಂತಿಲ್ಲ. 0 ಇದ್ದಾಗ ಎಷ್ಟು ವ್ಯಾಲ್ಯೂ ಇರುತ್ತೆ? 0 ಇದ್ದಾಗ ವ್ಯಾಲ್ಯೂ k ಅಂತ ಇರುತ್ತೆ. ಡೆಲ್ಟಾ ಪಿ ನಮಗೆ ಗೊತ್ತು. ಸೊ ಹಾಗೆ ಡೆಲ್ಟಾ ಪಿ ಹೇಗೆ ಡಿಫೈನ್ ಮಾಡ್ತೀವಿ?
delta of p is equal to 1 for p is equal to 0, 0 for p not equal to 0. ಆ p 0 ಇದ್ದಾಗ ಇದು ವ್ಯಾಲ್ಯೂ k ಇರುತ್ತೆ. 1 ಕೂಡ ಇರ್ಬೋದು, 1 ಇರ್ಬೋದು, ಯಾವುದೋ ಒಂದು ವ್ಯಾಲ್ಯೂ ಇರ್ಬೋದು. ಅದೇ ರೀತಿ ಕಂಟಿನ್ಯೂಸ್ ಟೈಮ್ ಸಿಸ್ಟಮ್ ಆದರೆ h of tau should be 0 if tau is not equal to 0. ಆವಾಗ h of tau is k times delta tau. ಡೆಲ್ಟಾ ಟೌನು ಇದೇ ಥರ ಡಿಫೈನ್ ಮಾಡಿದ್ವಿ. ಸೊ ಸಿಸ್ಟಮ್ ಮೆಮರಿಲೆಸ್ ಅಂತಂದರೆ ಅದರದ ಇಂಪಲ್ಸ್ ರೆಸ್ಪಾನ್ಸ್ ಅಟ್ n is equal to 0 ಮಾತ್ರ ಡಿಫೈನ್ ಆಗಿರಬೇಕು, ಉಳಿದ ಟೈಮಲ್ಲಿ ಅದು 0 ಆಗಿರಬೇಕು. ಇಂದಿನ ನಮ್ಮ ತರಗತಿಯಲ್ಲಿ ನಾವು 3 ಪ್ರಾಪರ್ಟಿಗಳ ಬಗ್ಗೆ ನೋಡಿದ್ವಿ. ಆ 3 ಪ್ರಾಪರ್ಟಿಗಳು, ಮೊದಲನೇದು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ, ಓಕೆ, ಆಮೇಲೆ ಅಸೋಸಿಯೇಟಿವ್ ಪ್ರಾಪರ್ಟಿ ಹಾಗೂ ಮೆಮರಿ ಪ್ರಾಪರ್ಟಿ. ಸೊ ನಾವು ಹೇಳಿದ್ವಿ ಎರಡು ಸಿಸ್ಟಮ್ ಪ್ಯಾರಲಲ್ ಆಗಿದ್ದಾಗ ನಮಗೆ ಔಟ್ಪುಟ್ಟು ಸಮ್ ಆಫ್ ಇಂಡಿವಿಜುವಲ್ ಇಂಪಲ್ಸ್ ರೆಸ್ಪಾನ್ಸ್ನ ತಗೊಂಡು ಹೆಚ್ ಆಫ್ ಎನ್ ಅಂತ ಹೇಳ್ತೀವಿ. ಎರಡು ಸೀರೀಸ್ ಆಗಿದ್ದಾಗ ಎಫೆಕ್ಟಿವ್ ಇಂಪಲ್ಸ್ ರೆಸ್ಪಾನ್ಸ್ ಹೆಚ್ ಆಫ್ ಎನ್ ಇಸ್ ಅವೆರಡರದ್ದು ಕನ್ವಲ್ಯೂಷನ್ ಅಂತ ಹೇಳ್ತೀವಿ. ಹಾಗೂ ಮೆಮರಿಲೆಸ್ ಸಿಸ್ಟಮ್ಗೆ ಇಂಪಲ್ಸ್ ರೆಸ್ಪಾನ್ಸ್ ಶುಡ್ ಬಿ 0 ವೆನ್ p is not equal to 0. ಇವು 3 ನೋಡಿದ್ವಿ. ಇನ್ನೊಂದೆರಡು ಇದೆ, ಅದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಧನ್ಯವಾದಗಳು.